ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಏನು ಬಿಸ್ನೆಸ್ ಇದು ನೀವು ಮಾಡಕೊಟ್ಟಿರೋದು? ಯಾವ ಕಂಪ್ನಿಗಳಿಗೆ ಕೊಡ್ತೀರಿ ಇದು? ಇಲ್ಲಿ ಹೇಳ್ತಾರೆ ಸೈಟು ಎಷ್ಟು ಮಾಡ್ತೀವಿ, ಆಮೇಲಿಂದ ಕಮರ್ಷಿಯಲ್ ಸೈಟ್ ಎಷ್ಟು ಮಾಡ್ತೀವಿ, ಇದೆಲ್ಲ ಒಂದು ಕಡೆ ಹೇಳ್ತಾ ಹೋಗ್ತಾರೆ. ಇದು ಇವರ ಪ್ರಾಜೆಕ್ಟ್. ಇದು ಧಮ್ಕಿ ಹಾಕ್ತಾರೆ. ಕುಮಾರಸ್ವಾಮಿಗೂ ಲಾಟ್ರಿ ಹೊಡಿತದಂತೆ. ಪಾಪ ಹೇಳವ್ರೆ. ನಾವು ಆ ಥರ ಲಾಟ್ರಿ ಹೊಡ್ಕೊಳ್ಳೋದಾಗಿದ್ದರೆ ಭಾಳ ಹೊಡಿಸ್ಬೋದಾಗಿತ್ತು. ಇವ್ರ ಥರ ಲಾಟ್ರಿ ಹೊಡೆಯೋದಕ್ಕೆ ರೆಡಿ ಮಾಡಿದರೆ ಆ ಕೆಲಸ ನಾವು ಮಾಡಿಲ್ಲ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ರೈತರ ಹಿತಾಸಕ್ತಿ ಇದೆಯೋ, ಸಾರ್ವಜನಿಕರ ಹಿತಾಸಕ್ತಿ ಇದೆಯೋ, ಈ ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೀನಿ. ಈ ಯೋಜನೆಯಿಂದ ಇದು ತಕ್ಷಣ ನಿಲ್ಲಿಸಬೇಕು ಅನ್ನೋದು ನಮ್ಮ ಡಿಮ್ಯಾಂಡು. ಅವ್ರು ಹೇಳಿದ್ದಾರೆ, ದೇವೇಗೌಡರು ಬರ್ತಾರೋ, ಅಶೋಕ್ ಬರ್ತಾರೋ, ಕುಮಾರಸ್ವಾಮಿ ಬರ್ತಾರೋ, ಯಾರಾದರೂ ಬರಲಿ, ನಿಲ್ಲಿಸೋ ಪ್ರಶ್ನೆನೇ ಇಲ್ಲ. ಇದು ಹೇಳ್ತಾರೆ. ರಿಯಲ್ ಎಸ್ಟೇಟ್ನ ದಳ್ಳಾಳಿ ಕೆಲಸ ಮಾಡಿ ಸರ್ಕಾರದ ಖಜಾನೆ ತುಂಬಿಸ್ತಿರೋ, ಇಲ್ಲ ಇಲ್ಲಿವರೆಗೆ ಮಾಡಿರೋದೆಲ್ಲ ಅನ್ಅಫಿಷಿಯಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡಿದ್ರಿ. ಬಟ್ ಇದರ ಹೆಸರಲ್ಲಿ ಸರ್ಕಾರದಿಂದ ಅಫಿಷಿಯಲಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋಕ್ಕೆ ಕೊಟ್ಬಿಟ್ಟವ್ರೆ ನನ್ನ ಅಭಿಪ್ರಾಯದಲ್ಲಿ. ಇಲ್ಲಿ ರೈತರ ಸೊಂಪಾಗಿರ್ತಕ್ಕಂಥ ಕೃಷಿ ಭೂಮಿನ ಕಬಳಿಸಿ ಯಾರ್ಯಾರಿಗೆ ಕೊಡಕ್ಕೆ ಮಾಡ್ಕೊಂಡಿದ್ದೀರಿ? ಯಾರ್ಯಾರಿಗೆ ಕೊಡ್ಲಿಕ್ಕೆ ಮಾಡ್ಕೊಂಡಿದ್ದೀರಿ? ಇಲ್ಲಿ ಭಾರತದ ಸಂವಿಧಾನದ ವ್ಯವಸ್ಥೆಯಲ್ಲಿ ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಅವಕಾಶ ಇಲ್ಲ. ನನ್ನ ಒಂದು ಇರ್ತಕ್ಕಂಥ ಮಾಹಿತಿ ಸಂವಿಧಾನದ ಆರ್ಟಿಕಲ್ 300A ಸ್ಪಷ್ಟವಾಗಿ ಹೇಳುತ್ತೆ, ಕಾನೂನಿನ ಅಧಿಕಾರವಿಲ್ಲದೆ ಯಾರನ್ನೂ ಅವರ ಆಸ್ತಿಯಿಂದ ವಂಚಿಸಲು ಸಾಧ್ಯವಿಲ್ಲ. ಕೋರ್ಟ್ಗೆ ಹೋಗ್ತಿರೋ ಹೋಗಿ, ಅಲ್ಲೋಗ್ತಿರೋ ಹೋಗಿ ಅಂತ ಹೇಳೋರೆ. ಆ ಕಾನೂನು ನಿಜವಾದ ಸಾರ್ವಜನಿಕ ಹಿತಾಸಕ್ತಿಗಾಗಿ ಇರಬೇಕು. ರೈತನ ಬೆವರನ್ನು ಸರ್ಕಾರದ ಆದಾಯವಾಗಿಸಲು ಅಲ್ಲ. ಇದು ಹಲವಾರು ತೀರ್ಪುಗಳು ಬಂದಿರತಕ್ಕಂಥದ್ದು. ಇಲ್ಲಿ ನೀರಾವರಿ ಕೃಷಿ ಭೂಮಿಗಳಿದೆ, ರೇಷ್ಮೆ ಬೆಳೀತಾರೆ, ತೆಂಗು ಬೆಳೀತಾರೆ, ತರಕಾರಿ ಬೆಳೀತಾರೆ. ಇವತ್ತು ಆ ಕಾಲದಲ್ಲಿ ಸ್ವಲ್ಪ ನೀರಿನ ವ್ಯವಸ್ಥೆಗಳಿರಲಿಲ್ಲ. ಓನ್ಲಿ ಬೆಂಗಳೂರಿನ ರುಚಿನೀರು ಹೋಗೋದು, ಅದರಲ್ಲಿ ಸ್ವಲ್ಪ ಜೋಳ ಬೆಳೀತಾಯಿದ್ರು, ತೆಂಗಿನ ಗಿಡಗಳು ಬೆಳೆದಿದ್ರು. ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆ್ಯಕ್ಟಿವಿಟೀಸ್ ಇರಲಿಲ್ಲ. ಈಗ ಯಾವೊಂದು ನಾವು ನೀರನ್ನು ಶುದ್ಧೀಕರಣ ಮಾಡಿ ಏನು ಬಿಡ್ತಾಯಿದ್ದೀವಿ ಬೈರ್ಮಂಗಲಕ್ಕೆ, ಈಗ ಅಲ್ಲಿ ತರಕಾರಿನೂ ಬೆಳೀತಾರೆ, ಎಲ್ಲ ರೀತಿಯ ಕೃಷಿ ಚಟುವಟಿಕೆ ನಡೀತಾ ಇದೆ. ಅಂಥ ಒಂದು ನೀರಾವರಿ ಸೌಲಭ್ಯ ಇರತಕ್ಕಂಥ ಭೂಮಿನ ನೀವು ವಶಪಡಿಸ್ಕೊಂಡು ಇವತ್ತು ಯಾವ ಮಟ್ಟಕ್ಕೆ ದೇಶ ತಗೊಂಡೋಗ್ಬೇಕು ಅಂತ ಇದ್ದೀರಿ? ಇಲ್ಲ, ಇಲ್ಲಿ ನೀರಾವರಿ ಸೌಲಭ್ಯಗಳ ಭೂಮಿ ನೀವು ಪಡೆದ್ರೆ ಅದಕ್ಕೆ ಪ್ಯಾರಲಲ್ಲಿ ಎಲ್ಲಿ ನೀರಾವರಿ ಸೌಲಭ್ಯ ಕೊಡ್ತೀರಿ? ಇಲ್ಲಿ ಇರ್ತಕ್ಕಂಥ ಜನರ ಬದುಕನ್ನು ನೀವು ದಿವಾಳಿಗೆ ಮಾಡಿ ಏನು ಸಾಧನೆ ಮಾಡಬೇಕಿಲ್ಲಿ?